ನಮಸ್ಕಾರ ಎಲ್ಲರಿಗೂ. ಇ ಪಿ ಎಫ್ ಪ್ರಿ ಕನ್ನಡ ಕನ್ಸಲ್ಟೆಂಟ್ಗೆ ತಮಗೆಲ್ಲ ಆಧಾರದ ಸ್ವಾಗತ. ಇವಾಗ ಫಾರ್ಮ್ ನಂಬರ್ 31 ಅಂದರೆ ಪಿ ಎಫ್ ಅಡ್ವಾನ್ಸ್ನ ಯಾವ ಥರ ಕ್ಲೈಮ್ ಮಾಡಬೇಕಂತ ಹೇಳಿ ನಿಮಗೆ ಸರಳ ರೀತಿಯಲ್ಲಿ ನಾನು ಇವಾಗ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಇವಾಗ ಇ ಪಿ ಎಫ್ ಮೆಂಬರ್ ಹೋಮ್ ಲಾಗಿನ್ ಆಗಿದೆ. ಆದ ನಂತರ ಇಲ್ಲಿ ಯು ಎನ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತಾ. ಯು ಎನ್ ನಂಬರ್ ನೀವು ಯಾವ ನಂಬರಿಂದ ನೀವು ಪಿ ಎಫ್ ಕ್ಲೈಮ್ ಫಾರ್ಮ್ ನಂಬರ್ 31 ಕ್ಲೈಮ್ ಮಾಡ್ಬೇಕು ಅಂದ್ಕೊಂಡಿದ್ರಲ್ಲ ಆ ಇ ಪಿ ಎಫ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತಾ ನೋಡಿ. ಓಕೆ, ಯು ಎನ್ ನಂಬರ್ ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಕ್ಯಾಪ್ಚ್ ಕೋಡ್ ಬರುತ್ತೆ. ಕ್ಯಾಪ್ಚ್ ಕೋಡ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ಥರ ಇದೆ ಅದೇ ಥರ ಕ್ಯಾಪ್ಚ್ ಕೋಡ್ ಎಂಟ್ರಿ ಮಾಡಿ. ಅಂದರೆ ಇಲ್ಲಿ ಸ್ಮಾಲು ಇರುತ್ತೆ, ಕ್ಯಾಪಿಟಲ್ ಇರುತ್ತೆ, ಅದನ್ನ ಕರೆಕ್ಟಾಗಿ ನೋಡಿ ಹಾಕಿ. ನಾನು ಇವಾಗ ಹಾಕ್ತಿದ್ದೀನಿ ನೋಡಿ. ಈ ಕ್ಯಾಪ್ಚ್ ಕೋಡ್ ಆದ ನಂತರ ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಸೈನ್ ಇನ್ ಮಾಡ್ಬೇಕಾಗುತ್ತೆ. ಒಂದು ನಿಮಿಷ. ಸೈನ್ ಇನ್ ಆದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದ ನಂತರ ನೀವು ಇದಕ್ಕಿಂತ ಮುಂಚೆ ಏನು ಮಾಡ್ಬೇಕಪ್ಪ ಅಂದರೆ ನಿಮ್ಮ ಮೊಬೈಲ್ ಒಳಗೆ ಇದು ಕ್ಲಿಕ್ ಮಾಡಿ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಏನಿದೆಯಲ್ಲ ಆಪ್ಷನ್ಸ್, ಓಕೆ, ಈ ಡೆಸ್ಕ್ಟಾಪ್ ಸೈಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಕಂಪ್ಯೂಟರ್ ಸಿಸ್ಟಮಲ್ಲಿ ನಿಮ್ಮ ಪೇಜ್ ಓಪನ್ ಆಗುತ್ತೆ. ಇದಾದ ನಂತರ ನಿಮಗೆ ಇ ಪಿ ಎಫ್ ಕ್ಲೈಮ್ ಮಾಡೋಕ್ಕೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇದನ್ನ ಮಾಡಿದ ನಂತರ ನೋಡಿ, ನಿಮ್ಮ ಪ್ರೊಫೈಲ್ ಇಲ್ಲಿದೆ. ಜಸ್ಟ್ ಚೆಕ್ ಮಾಡಬೇಕಾಗುತ್ತೆ ಅಷ್ಟೇ. ಈ ಥರ ಪ್ರೊಫೈಲ್ ಓಪನ್ ಆಗುತ್ತಾ. ಈ ಥರ ಪ್ರೊಫೈಲ್ ಓಪನ್ ಆದ ನಂತರ ನೀವು ಇವಾಗ ಆನ್ಲೈನ್ ಸರ್ವಿಸ್ ಅಂತ ಏನಿಲ್ಲಿದೆಯಲ್ಲ ಆನ್ಲೈನ್ ಸರ್ವಿಸ್ ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ಆನ್ಲೈನ್ ಸರ್ವಿಸ್ ಕ್ಲಿಕ್ ಮಾಡಿದ ನಂತರ ಕ್ಲೈಮ್ ಫಾರ್ಮ್ 31 90 10C 10D ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲೈಮ್ ಫಾರ್ಮ್ ಫಸ್ಟ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಒಂದು ನಿಮಿಷ, ನನ್ನ ನೆಟ್ ಸ್ವಲ್ಪ ಸ್ಲೋ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದ ತಕ್ಷಣ ನೋಡಿ ಡೀಟೇಲ್ಸ್ ಫಾರ್ಮ್ ನಂಬರ್ ಆನ್ಲೈನ್ ಕ್ಲೈಮ ಫಾರ್ಮ್ ನಂಬರ್ 31 ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನೋಡಿ, ಇಲ್ಲೇನಿದೆಯಲ್ಲ ಅಕೌಂಟ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಅವ್ರದ್ದು ಬ್ಯಾಂಕ್ ಅಕೌಂಟ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಎಂಟ್ರಿ ಮಾಡ್ತಿದ್ದೀನಿ ನಾನು ಇವಾಗ. ಎಂಟ್ರಿ ಮಾಡಿದ್ದೀನಿ. ಇನ್ನು ಎಂಟ್ರಿ ಮಾಡಿದ ತಕ್ಷಣ ಈಗ ವೆರಿಫೈ ಅಂತ ಕೊಡಿ. ಅಂದರೆ ವೆರಿಫೈ. ಓಕೆ, ವೆರಿಫೈ ಕೊಟ್ಟ ನಂತರ ಈ ಥರ ಪೇಜ್ ಹೋಗ್ಬೇಕಂತ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಪ್ರೊಸೆಸ್ಡ್ ಫಾರ್ ಆನ್ಲೈನ್ ಕ್ಲೈಮ್. ಓಕೆ, ಇದು ಕ್ಲಿಕ್ ಮಾಡಿ. ವೇಟ್ ಮಾಡಿ, ಸ್ವಲ್ಪ ಲೋಡ್ ಆಗ್ತಾಯಿದೆ. ನೆಟ್ ಸರ್ವರ್ ಇರೋದ್ರಿಂದ ಆ ಥರ ಲೋಡ್ ಆಗ್ತಾಯಿದೆ. ನೋಡಿ, ಇದನ್ನ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತಾ. ಇದು ಓಪನ್ ಆದ ತಕ್ಷಣ ಸೆಲೆಕ್ಟ್ ಕ್ಲೈಮ್ ಆಪ್ಷನ್ಸ್ ಏನಂತಲ್ಲ ಇದು ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫಾರ್ಮ್ ನಂಬರ್ ಪಿ ಎಫ್ ಅಡ್ವಾನ್ಸ್ ಫಾರ್ಮ್ ನಂಬರ್ 31 ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತಾ. ಓಪನ್ ತಕ್ಷಣ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸೆಲೆಕ್ಟ್ ಫಾರ ಕೋವಿಡ್ ಔಟ್ಬ್ರೇಕ್ ಆಫ್ ಕೋವಿಡ್ ನ್ಯಾಚುರಲ್ ಕ್ಲೈಮ್ಸ್ ಇಲಿಯನ್ಸ್. ಇಲ್ಲಿ ನೀವೇನು ಕ್ಲಿಕ್ ಮಾಡ್ಬೇಕಪ್ಪ ಅಂದರೆ ಔಟ್ಬ್ರೇಕ್ ಕ್ಲಿಕ್ ಮಾಡ್ಬೋದು, ಇಲ್ಲಪ್ಪ ಇಲಿಯನ್ಸ್ ಅಂತ ಕ್ಲಿಕ್ ಮಾಡ್ಬೋದು. ಇಲಿಯನ್ಸ್ ಕ್ಲಿಕ್ ಮಾಡಿ, ನಾರ್ಮಲಾಗಿ ಇಲಿಯನ್ಸ್ ಕ್ಲಿಕ್ ಮಾಡಿ. ಇದು ಮಾಡಿದಷ್ಟು ಅಮೌಂಟ್ ಕೇಳುತ್ತೆ. ನಿಮಗೆ ಎಷ್ಟು ಅಮೌಂಟ್ ಅಂದಾಜು ಅದು ನಿಮಗೆ 50,000 ಬೇಕಿತ್ತಪ್ಪ ಅಂದರೆ 50,000 ಹಾಕಿ. ಅದಕ್ಕಿಂತ ಜಾಸ್ತಿ ಹಾಕಿದ್ರೂ ನಡೀತೆ. ನನಗಿಲ್ಲಿ 50,000 ಬೇಕಾಗಿದೆ, 50,000 ಹಾಕ್ತೀನಿ. ಓಕೆ, ಇಲ್ಲಿ ಹಾಕಿದ ತಕ್ಷಣ ಇಲ್ಲಿ ಅಡ್ರೆಸ್ ಕೇಳುತ್ತೆ. ಅಡ್ರೆಸ್ ಕೇಳಿದ ತಕ್ಷಣ ನಾರ್ಮಲಾಗಿ ಏನಾದ್ರು ಟೈಪ್ ಮಾಡಿದ್ದೀವಿ. ನಾರ್ಮಲ್ ನೋಡಿ ಅವ್ರ ಊರ ಹೆಸರು, ಪೋಸ್ಟ್ ಆಫೀಸು, ಇಲ್ಲಿ ನೋಡಿ ಕರ್ನಾಟಕ ಸ್ಟೇಟ್ ಯಾವುದಂತ ಕೇಳುತ್ತಾ ಕರ್ನಾಟಕ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ನಂತರ
ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಕೇಳುತ್ತೆ. ಡಿಸ್ಟಿಕ್ ನಾರ್ಮಲಾಗಿ ಬಳ್ಳಾರಿ ಹಾಕಿ. ನಿಮ್ಗೆ ಯಾವುದು ಡಿಸ್ಟಿಕ್ ಇದೆ ಅದು ಹಾಕಿ. ಆದಮೇಲೆ ತಾಲೂಕು ಕೇಳುತ್ತೆ, ತಾಲೂಕು ಹೊಸಪೇಟೆ. ಓಕೆ, ಸುಮ್ಮನೆ ನಾರ್ಮಲಾಗಿ ಹಾಕ್ತಿದ್ದೀನಿ ನಾನು. ಇಲ್ಲಿ ಪಿನ್ ಕೋಡ್ 583231. ಓಕೆ, ಈ ಥರ ಹಾಕಿ. ಈ ಥರ ಹಾಕಿದ ತಕ್ಷಣ ಚೂಸ್ ಫೈಲ್. ಓಕೆ, ನೀವು ಯಾವುದು ಪಾಸ್ಬುಕ್ ಫೋಟೋ ನಿಮ್ಮ ಕಡೆ ಹಿಡಿದಿಟ್ಕೊಂಡಿರಲ್ಲ ಅದನ್ನ ರೆಡ್ಯೂಸ್ ಮಾಡಿ 500 KB ಜಾಸ್ತಿ ಇರಬಾರ್ದು, 200 KB ಕಡಿಮೆ ನೋಡು, ಆ ಥರ ಒಂದು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನೀವು. ಅದನ್ನ ಇಟ್ಕೊಂಡ ನಂತರ ನೀವು ಈ ಥರ ಹಾಕಿ. ಓಕೆ, ನೋಡಿ. ಓಕೆ, ಸಾರಿ, ಇಲ್ಲ 100 MB ಕಡಿಮೆ ಇದೆ. ಇವಾಗ ನಾನು ಬೇರೆ ಫೈಲ್ ತೊಗೊತೀನಿ, ಒಂದು ನಿಮಿಷ. ನೋಡಿ, ಇದಂದರೆ ಇವಾಗ ಫೈಲ್ ಚೂಸ್ ಮಾಡ್ತೀನಿ ನಾನು. ಇದು ಮಾಡಿದಷ್ಟು ನೀವು ಪಾಸ್ಬುಕ್ 500 KB ಒಳಗಡೆ ಒಂದು ಫೋಟೋ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತಾ, ಅದನ್ನ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ, ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಪಾಸ್ಬುಕ್ ಈ ಥರ ಓಪನ್ ಆಗುತ್ತಾ. ಕ್ಲೋಸ್ ಮಾಡಿ. ನೀವು ಕನ್ಫರ್ಮ್ ಚೆಕ್ ಮಾಡ್ಬೇಕಾದ್ರೆ ವ್ಯೂ ಮೇಲೆ ಕ್ಲಿಕ್ ಮಾಡ್ಬೋದು. ಅದಾದ ನಂತರ ಇಲ್ಲಿ ನೋಡಿ ಚಿಕ್ ಬಾಕ್ಸ್ ಇದೆ, ಇದನ್ನ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೆಮೋ ತೋರಿಸೋದ್ರಿಂದ ನಾನು ಕ್ಲಿಕ್ ಮಾಡಲ್ಲ, ಅವ್ರಿಗೆ OTP ಹೋಗುತ್ತಾ. ಈಗ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ OTP ಬಾಕ್ಸ್ ಬರುತ್ತಾ, ತೋರಿಸ್ಬಿಡ್ತೀನಿ ನಿಮಗೆ. OTP ಬಾಕ್ಸ್ ಬರುತ್ತಾ, ನೋಡಿ. ಇಲ್ಲಿ OTP ಬಂದ ತಕ್ಷಣ ಇಲ್ಲಿ OTP ಎಂಟ್ರಿ ಮಾಡಿ. OTP ಎಂಟ್ರಿ ಮಾಡಿ. OTP ಎಂಟ್ರಿ ಮಾಡಿದ್ರೆ ಈ ಥರ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎರರ್ ಬಂದಿದೆ, ಅಲ್ಲಿ ಕ್ಲೈಮ್ ಸಬ್ಮಿಟ್ ಆಗುತ್ತಾ. ಸಬ್ಮಿಟ್ ಆದ ನಂತರ ನಿಮ್ಮದು ಟ್ರ್ಯಾಕ್ ಕ್ಲೈಮ್ ಒಳಗೆ ಇಲ್ಲಿ ನೋಡ್ಬೋದು. ಈ ಕ್ಲೈಮ್ ಹಾಕೋದು ಹೋದರೆ ಆಲ್ರೆಡಿ ಸೆಟ್ಲ್ಡ್ ಆಗಿರೋ ಡೇಟು ಇಲ್ಲ ಅಂಡರ್ ಪ್ರೊಸೆಸ್ ಇದ್ರೆ ಅಂಡರ್ ಪ್ರೊಸೆಸ್ ಬರುತ್ತಾ. ನೀವು ಅದು ನೋಡ್ಕೊಂಡು ಈ ಥರ ನೀವು ಅಡ್ವಾನ್ಸ್ ಫಾರ್ಮ್ ನಂಬರ್ 31ನ ಈಸಿಯಾಗಿ ಕ್ಲೈಮ್ ಮಾಡ್ಬೋದು. ಯಾರ ಹತ್ರ ಯಾವ ಸೈಬರ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆಯೂ ಇರಲ್ಲ. ಓಕೆ, ಈ ಥರ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಮ್ಮ ವೀಡಿಯೋಗಳು ನಿಮಗೆ ಸಹಾಯಕ್ಕಾಗಿ ಬರೆದಿರುತ್ತೆ. ದಯವಿಟ್ಟು ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.